ಸೊ 1/7/1987ಕ್ಕಿಂತಲೂ ಮುಂಚೆ ಭಾರತದಲ್ಲಿ ಜನಿಸಿದ್ರೆ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವಂತಹ ಯಾವುದೇ ಒಂದು ದಾಖಲೆಯನ್ನು ಕೊಡಬೇಕಾಗತ್ತೆ. ಎರಡನೇ ಕೆಟಗರಿ 1/7/1987 ಮತ್ತು 2/12/2004 ನಡುವೆ ಭಾರತದಲ್ಲಿ ಜನಿಸಿದ್ದಲ್ಲಿ ಸ್ವಂತಕ್ಕೆ ಸಂಬಂಧಿಸಿದಂತೆ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವಂತಹ ಯಾವುದೇ ಒಂದು ದಾಖಲೆ, ಜೊತೆಗೆ ತಂದೆ ಅಥವಾ ತಾಯಿಯ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸುವಂತಹ ಮತ್ತೊಂದು ದಾಖಲೆ, 2 ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಮುಂದುವರೆದು 2/12/2004 ನಂತರ ಭಾರತದಲ್ಲಿ ಜನಿಸಿದ್ರೆ ಸ್ವಂತಕ್ಕೆ ಸಂಬಂಧಿಸಿದಂತೆ, ತಂದೆಗೆ ಸಂಬಂಧಿಸಿದಂತೆ ಹಾಗೂ ತಾಯಿಗೆ ಸಂಬಂಧಿಸಿದಂತೆ ಈ 3 ಜನರ ಜನ್ಮ ದಿನಾಂಕ ಅಥವಾ ಜನ್ಮಸ್ಥಳವನ್ನು ರುಜುವಾತುಪಡಿಸ್ತಕ್ಕಂಥ ದಾಖಲೆಗಳನ್ನು ಸಲ್ಲಿಸಬೇಕಾಗ್ತದೆ. ಸೊ ಮುಂದುವರೆದು ಈ ದಾಖಲಾತಿಗಳು ಯಾವ್ಯಾವು ಅಂತಂದ್ರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಯಾವುದೇ ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಕಾಯಂ ಉದ್ಯೋಗಿ ಅಥವಾ ಪಿಂಚಣಿದಾರ ಆಗಿದ್ದಲ್ಲಿ ಅಲ್ಲಿ ನೀಡತಕ್ಕಂಥ ಐಡೆಂಟಿಟಿ ಕಾರ್ಡ್, ಗುರುತಿನ ಚೀಟಿಯನ್ನು ದಾಖಲೆಯಾಗಿ ಪರಿಗಣಿಸಬಹುದು. ಭಾರತದಲ್ಲಿ 1/7/87ಕ್ಕಿಂತ ಮುಂಚೆ ಸರ್ಕಾರ, ಸ್ಥಳೀಯ ಪ್ರಾಧಿಕಾರಗಳು, ಬ್ಯಾಂಕ್ಗಳು, ಅಂಚೆ ಕಚೇರಿ, ಜೀವ ವಿಮಾ ನಿಗಮ, ಸಾರ್ವಜನಿಕ ವಲಯ ಉದ್ಯಮಗಳು ನೀಡಿರ್ತಕ್ಕಂಥ ಯಾವುದೇ ಗುರುತಿನ ಚೀಟಿಯನ್ನ ಅಥವಾ ಪ್ರಮಾಣ ಪತ್ರವನ್ನು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಸಕ್ಷಮ ಪ್ರಾಧಿಕಾರ ನೀಡಿರ್ತಕ್ಕಂಥ ಜನನ ಪ್ರಮಾಣ ಪತ್ರ ಇದ್ದಲ್ಲಿ ಸಲ್ಲಿಸಬಹುದು, ಪಾಸ್ಪೋರ್ಟ್ ಇದ್ದಲ್ಲಿ ಸಲ್ಲಿಸಬಹುದು. ಯಾವುದೇ ಮಾನ್ಯತೆ ಪಡೆದಂತಹ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳು ನೀಡಿರ್ತಕ್ಕಂಥ ಮೆಟ್ರಿಕ್ಯುಲೇಷನ್ ಶೈಕ್ಷಣಿಕ ಪ್ರಮಾಣ ಪತ್ರಗಳಿದ್ದಲ್ಲಿ ದಾಖಲೆಯಾಗಿ ಸಲ್ಲಿಸಬಹುದು. ರಾಜ್ಯದ ಸಕ್ಷಮ ಪ್ರಾಧಿಕಾರ ನೀಡತಕ್ಕಂಥ ಕಾಯಂ ನಿವಾಸ ಪ್ರಮಾಣ ಪತ್ರವನ್ನ, ಹಾಗೆ ಅರಣ್ಯ ಹಕ್ಕು ಪ್ರಮಾಣ ಪತ್ರವನ್ನ ಅಥವಾ ಸಕ್ಷಮ ಪ್ರಾಧಿಕಾರ ನೀಡತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ OBC ಜಾತಿ ಪ್ರಮಾಣ ಪತ್ರವನ್ನು ಕೂಡ ದಾಖಲೆಯಾಗಿ ಪರಿಗಣಿಸಬಹುದು. ರಾಷ್ಟ್ರೀಯ ಪೌರತ್ವ ರಿಜಿಸ್ಟರ್ ಇದ್ದಲ್ಲಿ ಅದನ್ನು ಕೂಡ ಪರಿಗಣಿಸಲಾಗ್ತದೆ. ರಾಜ್ಯ ಸ್ಥಳೀಯ ಪ್ರಾಧಿಕಾರಗಳು ಸಿದ್ಧಪಡಿಸತಕ್ಕಂಥ ಕುಟುಂಬ ರಿಜಿಸ್ಟರ್ ಇದ್ದಲ್ಲಿ ಅದನ್ನು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಹಾಗೆ ಸರ್ಕಾರ ನೀಡತಕ್ಕಂಥ ಯಾವುದೇ ಜಮೀನು ಅಥವಾ ಮನೆಯ ಪ್ರಮಾಣ ಪತ್ರಗಳು, ಹಕ್ಕುಪತ್ರಗಳಿದ್ದಲ್ಲಿ ಅದನ್ನು ಕೂಡ ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಇವುಗಳ ಹೊರತಾಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಆಧಾರ್ ಕಾರ್ಡ್ ಅನ್ನು ನಾವು ನಾಗರಿಕತೆಯ ಪ್ರಮಾಣವಾಗಿ ಅಥವಾ ಗುರುತನ್ನು ಸಾಬೀತುಪಡಿಸತಕ್ಕಂಥ ದಾಖಲೆಯಾಗಿ ಮಾತ್ರ ಪರಿಗಣಿಸ್ತೇವೆ. ಉಳಿದಂತೆ ಜನನ ದಿನಾಂಕವನ್ನು ನಿಗದಿಪಡಿಸುವಂತಹ ಪ್ರಮಾಣ ಪತ್ರವಾಗಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ.